ಪುನೀತ್ ರಾಜ್ಕುಮಾರ್ ತಂಗಿಯನ್ನೇ ವರಿಸ್ತಾ ಇದ್ದಾರಾ ನಟ ವಿಶಾಲ್. ಇತ್ತೀಚೆಗೆ ಅನಾರೋಗ್ಯದ ಕಾರಣದಿಂದ ಭಾರಿ ಸುದ್ದಿಯಲ್ಲಿದ್ದಂಥ ತಮಿಳು ನಟ ವಿಶಾಲ್ ಒಂದೇ ವಾರದಲ್ಲಿ ಕಂಬ್ಯಾಕ್ ಮಾಡಿದ್ರು. 12 ವರ್ಷಗಳ ಹಿಂದೆ ನಿರ್ಮಾಣವಾಗಿದ್ದಂಥ ಮದಗಜರಾಜ ಸಿನಿಮಾ ತೆರೆಗೆ ಬರುವಂಥ ಖುಷಿಯಲ್ಲಿದ್ದ ತಮಿಳು ನಟ ವಿಶಾಲ್ ಅಭಿಮಾನಿಗಳಿಗೆ ದೊಡ್ಡ ಆಘಾತ ಆಗಿತ್ತು. ವೇದಿಕೆಯ ಮೇಲೆ ನಟನನ್ನು ನೋಡಿ ಒಂದು ಕ್ಷಣ ಶಾಕ್ ಕೂಡ ಆಗಿದ್ರು. ನಡುಗುವ ಧ್ವನಿ, ಮೈಕ್ ಹಿಡಿದುಕೊಳ್ಳಲಾಗದೆ ನಗ್ತಾ ಇದ್ದಂಥ ಕೈ, ನಿಂತು ಮಾತನಾಡಲು ಸಾಧ್ಯವಾಗದಂಥ ಸ್ಥಿತಿಯಲ್ಲಿ ವಿಶಾಲ್ ಅವರು ಕಾಣಿಸಿಕೊಂಡಿದ್ರು. ಬಳಿಕ ಚಿಕಿತ್ಸೆ ಪಡೆದು ಕಂಬ್ಯಾಕ್ ಮಾಡಿದಂಥ ನಟ ವಿಶಾಲ್ ತಮ್ಮ ಅನಾರೋಗ್ಯದ ಬಗ್ಗೆ ಟ್ರೋಲ್ ಮಾಡಿದವರಿಗೆ ಸಖತ್ತಾಗಿ ಟಕ್ಕರ್ ಕೊಟ್ಟಿದ್ರು. ಹೀಗಾಗಿ ಇತ್ತೀಚೆಗೆ ಸುದ್ದಿಯಲ್ಲಿರುವಂತಹ ನಟ ವಿಶಾಲ್ ಇದೀಗ ಮತ್ತೊಂದು ವಿಚಾರಕ್ಕೆ ಮುನ್ನೆಲೆಗೆ ಬಂದಿದ್ದಾರೆ. 47 ವರ್ಷ ಆದರೂ ಕೂಡ ಇನ್ನೂ ಬ್ಯಾಚುಲರ್ ಆಗಿ ಉಳಿದುಕೊಂಡಿರುವಂತಹ ವಿಶಾಲ್ ಇದೀಗ ಮದುವೆಗೆ ಸಿದ್ಧವಾಗಿದ್ದಾರಾ ಅನ್ನುವಂಥ ಪ್ರಶ್ನೆ ಕೂಡ ಮೂಡಿದೆ. ಅನುಮಾನಕ್ಕೆ ಇದು ಕಾರಣ ಆಗಿದ್ದು, ನಟಿಯೊಬ್ಬರು ಈ ಬಗ್ಗೆ ಪೋಸ್ಟ್ ಅನ್ನ ಹಾಕಿದ್ದಾರೆ. ಹೌದು, ಕನ್ನಡದ ಹುಡುಗರು ಚಿತ್ರದಲ್ಲಿ ಪುನೀತ್ ರಾಜ್ಕುಮಾರ್ ತಂಗಿ ಪಾತ್ರದಲ್ಲಿ ಕಾಣಿಸಿಕೊಂಡಿರುವಂಥ ನಟಿ ಅಭಿನಯ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಕಿವಿ ಕೇಳಿಸದ, ಮಾತು ಬಾರದ, ತನ್ನ ನ್ಯೂನ್ಯತೆಗಳನ್ನು ಮೆಟ್ಟಿ ನಿಂತು ಬೆಳೆದ ನಟಿ ಅಭಿನಯ ಕನ್ನಡ, ತಮಿಳು, ತೆಲುಗು ಸಿನಿಮಾಗಳಲ್ಲಿ ನಟಿಸಿ ಯಶಸ್ಸು ಕಂಡಿದ್ದು ಇದೀಗ ಹೊಸ ಜೀವನಕ್ಕೆ ಕಾಲಿಡ್ತಾ ಇದ್ದಾರೆ. ನಟಿ ಅಭಿನಯ ಬಹುಕಾಲದಿಂದ ಪ್ರೀತಿಸ್ತಾ ಇದ್ದಂಥ ವ್ಯಕ್ತಿಯ ಜೊತೆಗೆ ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾರೆ. ಈ ಸಂತಸದ ವಿಚಾರವನ್ನ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದು, ದೇವಾಲಯದ ಗಂಟೆಯನ್ನ ಬಾರಿಸ್ತಾ ಇರುವಂಥ ಫೋಟೋವೊಂದನ್ನ ಶೇರ್ ಮಾಡಿದ್ದಾರೆ. ಆದ್ರೆ ಹುಡುಗನ ಫೋಟೋ ಆಗಲಿ ಹೆಸರನ್ನಾಗಲಿ ಬಹಿರಂಗಪಡಿಸಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಅಭಿನಯಗೆ ಶುಭಾಶಯಗಳ ಮಹಾಪುರವೇ ಹರಿದು ಬಂದಿದ್ದು, ಹುಡುಗ ಯಾರಿರಬಹುದು ಅನ್ನುವಂಥ ಕುತೂಹಲವನ್ನ ಅನೇಕರು ವ್ಯಕ್ತಪಡಿಸಿದ್ದಾರೆ. ಅಭಿನಯ ಮದುವೆ ವಿಚಾರ ಹಂಚಿಕೊಳ್ತಿದ್ದ ಹಾಗೆ ನಟ ವಿಶಾಲ್ ಹೆಸರು ಮುನ್ನೆಲೆಗೆ ಬಂದಿದ್ದು, ಇದಕ್ಕೆ ಕಾರಣ ಕೂಡ ಇದೆ. ವಿಶಾಲ್ ಜೊತೆ ತಳುಕು ಹಾಕಿಕೊಂಡ ನಟಿಯರ ಸಾಲಿನಲ್ಲಿ ಅಭಿನಯ ಹೆಸರು ಕೂಡ ಒಂದು. ವಿಶಾಲ್ ಜೊತೆ ಮಾರ್ಕ್ ಆಂಟನಿ ಚಿತ್ರದಲ್ಲಿ ಜೊತೆಯಾಗಿ ನಟಿಸಿದಂಥ ಅಭಿನಯ ವಿಶಾಲ್ ಜೊತೆಗಿನ ಡೇಟಿಂಗ್ ಕುರಿತಾಗಿ ಸಖತ್ ಸುದ್ದಿಯಾಗಿದ್ರು. ಹೀಗಾಗಿ ಅಭಿನಯ ಎಂಗೇಜ್ಮೆಂಟ್ ಫೋಟೋ ಹಂಚಿಕೊಳ್ತಿದ್ದ ಹಾಗೆ ಫ್ಯಾನ್ಸ್ ಹುಡುಗ ಯಾರಿರಬಹುದು ಅನ್ನುವಂಥ ಗೆಸ್ಗೆ ನಟ ವಿಶಾಲ್ ಕಡೆ ತೋರಿಸ್ತಾ ಇದ್ದಾರೆ. ಇದು ಕೇವಲ ಅಭಿಮಾನಿಗಳ ಗೆಸ್ ಆಗಿದ್ದು, ಅಭಿನಯ ಶೀಘ್ರದಲ್ಲೇ ತಮ್ಮ ಬಾಳ ಸಂಗಾತಿಯನ್ನ ಪರಿಚಯಿಸುವಂತ ಸಾಧ್ಯತೆ ಇದೆ.